ಇನ್ನು ಜಿಬಿಎ ಎಲೆಕ್ಷನ್ ನಡೆಸೋದಕ್ಕೆ ಚುನಾವಣಾ ಆಯೋಗ ಸಜ್ಜಾಗಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಹು ನಿರೀಕ್ಷಿತ, ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತಹ ಪ್ರಕ್ರಿಯೆ ಇದು. ಇದೀಗ ಎಲೆಕ್ಷನ್ ನಡೆಸೋದಕ್ಕೆ ಒಂದು ಸಭೆಯನ್ನ ಕರೆಯಲಾಗಿದೆ ಎಲೆಕ್ಷನ್ ಕಮಿಷನ್ ನಿಂದ. ಜನವರಿ 20ನೇ ತಾರೀಕು ಜಿಬಿಎ ಎಲೆಕ್ಷನ್ ಕುರಿತಂತೆ ಸಭೆಯನ್ನ ನಡೆಸೋದಕ್ಕೆ ದಿನಾಂಕ ನಿಗದಿಯಾಗಿರೋದು. ಸರ್ಕಾರದ ಅಧಿಕಾರಿಗಳು ಹಾಗೆ ಜಿಬಿಎ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗುವಂತಹ ಡೀಟೇಲ್ಸ್ ಇದ್ದು, ಜಿಬಿಎ ಮುಖ್ಯ ಆಯುಕ್ತರು 4 ನಗರ ಪಾಲಿಕೆ ಆಯುಕ್ತರು ಕೂಡ ಸಭೆಯಲ್ಲಿ ಭಾಗಿಯಾಗ್ತಾರೆ. ಜೂನ್ 30ರ ಒಳಗೇನೆ ಎಲೆಕ್ಷನ್ ನಡೆಸೋದಕ್ಕೆ ಸಭೆಯಲ್ಲಿ ನಿರ್ಧಾರವನ್ನ ಕೈಗೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಜಿಬಿಎ ಎಲೆಕ್ಷನ್ ನಡೆಸೋದಕ್ಕೆ ಚುನಾವಣಾ ಆಯೋಗ ಸಜ್ಜಾಗಿದ್ದು, ಎಲೆಕ್ಷನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಎಲೆಕ್ಷನ್ ಪೂರ್ವಭಾವಿ ಸಭೆಯೊಂದನ್ನ ಎಲೆಕ್ಷನ್ ಕಮಿಷನ್ ಕರೆದಿರೋದು. ಈಗ ಬೆಂಗಳೂರನ್ನ 4 ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಸೊ ಹಾಗಾಗಿ 4 ಪಾಲಿಕೆಗಳಲ್ಲಿ, ಈ ಒಟ್ಟು 5 ಪಾಲಿಕೆಗಳಲ್ಲಿ ಎಷ್ಟರ ಮಟ್ಟಿಗೆ ಚುನಾವಣೆಯನ್ನ ನಡೆಸಬೇಕಂದ್ರೆ ಯಾವ ರೀತಿ ಚುನಾವಣೆಯನ್ನು ನಡೆಸಬೇಕು, ಪಾರದರ್ಶಕತೆಯಲ್ಲಿ ಆಗಿರ್ಬೋದು ಅಥವಾ ಅಧಿಕಾರಿಗಳು ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ತೆಗೆದುಕೊಳ್ಬೇಕಾದ ಕ್ರಮಗಳು, ಇದೆಲ್ಲವನ್ನು ಚರ್ಚೆ ಮಾಡೋದಕ್ಕೆ ಎಲೆಕ್ಷನ್ನ ಸಂಬಂಧ ಒಂದು ಸಭೆಯನ್ನು ಎಲೆಕ್ಷನ್ ಕಮಿಷನ್ ಕರೆದಿರೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಆ್ಯಂಡ್ ಜನವರಿ 20ನೇ ತಾರೀಕು ಈ ಸಭೆ ನಿಗದಿಯಾಗಿರೋದು.